ಚೆನ್ನಾಗಿದ್ದೀರಾ? ಬೆಳಿಗ್ಗೆ ಬರ್ತೀರಾ, ಹಲ್ ಕಿಸಿತೀರಾ, ಸಂಜೆ ಎದ್ದು ಹೋಗ್ತೀರಾ ಅಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಪ್ರಮೋಷನ್ ಗ್ಯಾರಂಟಿ ಸರ್? ಗ್ಯಾರಂಟಿ. ಹಾಂ, ಥ್ಯಾಂಕ್ ಯು ಸರ್. ಧಿಕ್ಕಾರ ಧಿಕ್ಕಾರ ಹಗಲಾದ್ಮೇಲೆ ರಾತ್ರಿ 2-2-4 ಬ್ಯಾಂಕಲ್ಲಿ ಬಂದು ಕೂಗಾಡ್ಬೇಡಿ, ಬೇರೆ ವ್ಯವಹಾರಕ್ಕೆ ತೊಂದರೆ ಆಗ್ತದೆ. ಏಯ್, ಈ ಸೇತುವೆ ಸೀತಣ್ಣ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಊರಿಗೆ ಸೇತುವೆ ಇದ್ದಂಗ ನಾನು ಶರಾವತಿ ಹಿತರಕ್ಷಣಾ ವೇದಿಕೆ ಮಾಡಿದ್ದೆ ಊರಿನ ಜನರ ಸಲುವಾಗಿ. ನನ್ನ ಹತ್ರ ನಿನ್ನಾಟ ಬೇಡ. ನೋಡಿ, ಯಾರೆಷ್ಟೇ ಕೂಗಾಡಿದ್ರು ಸರ್ಕಾರ ಹಣ ಮಂಜೂರು ಮಾಡುವವರೆಗೂ ಬೆಳೆ ಸಾಲ ಕೊಡಕ್ಕಾಗಲ್ಲ ಅಷ್ಟೇ. ಸರ್ಕಾರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಎತ್ತಂಗಡಿ ಮಾಡ್ಬಿಡ್ತೀವಿ ನಾವು ನಿನ್ನ. ಹಾಕ್ರ ಧಿಕ್ಕಾರ 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 ಧಿಕ್ಕಾರ. ಹಳೆ ಬಸ್ಸಿಗೆ ಸಾಗರಕ್ಕೆ ಹೋಗ್ಬತ್ತಿ, ನೀವು ಒಂಚೂರು ಮುಂದುವರ್ಸಿ. ಮುಚ್ಕೊಂಡಿರ್ತೀಯ, ಮುಸುಡಿ 3 ಪಾಲ್ ಮಾಡ್ಬಿಡ್ತೀನಿ. ನಾವೆಲ್ಲಿ ನೀವು ಎತ್ತಂಗಡಿ ಮಾಡಕ್ ಕಂಟ ಹರ್ಕತ್ತಿದ್ದೇವೆ, ನೀನ್ ಸಾಗರಕ್ಕೆ ಹೋಗ್ತಾನಂತೆ. ಶಂಕರ, ಒಳ್ಳೆ ಸಮಯಕ್ಕೆ ಬಂದೆ ಮಾರಾಯ. ನಿನಗೂ ಗೊತ್ತಿದ್ಯಲ್ಲ, ಅವತ್ತಿ ಬ್ಯಾಂಕ್ ಮ್ಯಾನೇಜರ್ ನನಗೆ ಬೈಬೇಕಾದ್ರೆ ನೀನು ಇದ್ಯಲ್ಲ. ಅಲ್ಲ, ಅದು ಸೀತಣ್ಣ. ನೀನ್ ಹೆದರ್ಬೇಡ, ಅದೇನಿದೆ ವಿಷಯ ಹೇಳು. ಅಲ್ಲ, ಅದು ನಂದು 2300 ರೂಪಾಯಿ 45 ದಿವಸ ಆಗೋಯ್ತು, ಇನ್ನ ಸುದ್ದಿ ಇಲ್ಲ. ಇವನ ಇಲ್ಲಿ ಲಕ್ಷಾಂತರ ರೂಪಾಯಿಗೆ ಹೋರಾಟ ನಡೀತಿದೆ, ಇವೊಂದು 2300 ಕೇಸ್. ಮ್ಯಾನೇಜರ, ಯಾರ ಹತ್ರ ಮಾತಾಡ್ತಿದ್ಯಾ? 1 ಲಕ್ಷ ರೂಪಾಯಿ ಆದ್ರೆ ಮಾತ್ರ ದುಡ್ಡಾ? 2300 ರೂಪಾಯಿ ದುಡ್ಡಲ್ಲ. ತ್ಯಾಗದ ಬಿಟ್ಟ ಅಂದ್ರೆ ಮಂಡೆ ಮೇಲಿರೋ 3 ಕೂದಲು ಮಾಯ ಬಿಡ್ಬೇಕು. ಸೀತಣ್ಣ, ಬೇಡ ಬಿಡಿ. ನಿನಗಿದೆಲ್ಲ ಗೊತ್ತಾಗೋದಿಲ್ಲ ಶಂಕರ. ಇವನಿಗೆ 4 ತದಕಿರೇ ಬುದ್ಧಿ ಬರೋದು. ಅಯ್ಯೋ ಸೀತಣ್ಣ, ಬಿಟ್ಬಿಡಿ. ನಮ್ ಜನನ ಸ್ವಲ್ಪ ಟೆನ್ಷನ್ ಇದ್ದಾರೆ. ಟೆನ್ಷನ್ ಗಿನ್ಷನ್ ಎಂತದ? ನೀನ್ ಕೊಡದೆ ಹೋದ್ರೆ ಏನಾತ? ನಮ್ಮ ಶಂಕರ 2300 ರೂಪಾಯಿ ತಗಂಡೇ ತಗತ್ತಾನೆ ವಾಪಸ್ಸು. ತಗೊಂಡ್ರೆ ಖುಷಿನೇ. ಸರಿಯಾಗಿ ಕೇಳಿಸ್ಗ. ಹೆಡ್ ಆಫೀಸಿಗೆ ಹೋಗಿ 2300 ರೂಪಾಯಿ ವಾಪಸ್ ತಗತ್ತಾನೆ. ತಗೊಳಕ್ ಆಗ್ಲಿಲ್ಲ ಅಂದ್ರೆ ಮೀಸ ಶಂಕರ ಬಳಸ್ಕೊತಾನೆ. ಹಾಕ್ರ ಓ ಸೀತಣ್ಣ, ಎಂತ ಆತ್ರೋ ನಿಮ್ಮ ಸ್ಟ್ರೈಕ್? ಅವನಿಗೆಲ್ಲ ವ್ಯವಸ್ಥೆ ಮಾಡಿದೇನ. ಈಗ ಶಂಕರನ ಮನೆಗೆ ಹೋಗಿ ಎಲ್ರೂ ಸೇರಿ ಅವನಿಗೆ ವಿಷಯ ತಿಳಿಸ್ಕೊಂಡು ಮಾತಾಡ್ಕೆ ಬಂದ್ರ ಹಂಗಾರ ಒಂದ್ ಕೆಲಸ ಮಾಡ್ರಿ, ನೀವೆಲ್ಲ ಮುಂದೋಗಿರ್ರಿ, ನಾನು ಒಂಚೂರು ದನ ಕಟ್ಟಾಕ್ ಬೈತೀನಿ. ಬೆಗ್ಗಿನ ಬಾ. ಅಡ್ಡಿಲ್ಲ. ಮಂಜ, ಬಸ್ ಬಂದ್ರೆ ಪೇಪರ್ ತಂದ್ಬಿಡು, ಆ ಶೇರಿಂದ ಎಂತ ಅಂತ ನೋಡಕ್ಕ. ಅಡ್ಡಿಲ್ಲ ತಗೋಬೈತೀನಿ. ಏನ್ ಶೇರೋ ಎಂತದ ಇವ್ರದು. ಶಂಕರ, ಬೆಂಗಳೂರಿನ ಬಗ್ಗೆ ಮುಂಜಾ ಹೇಳಿದ್ದೆಲ್ಲ ಸರಿ ಕೇಳಿಸ್ಕೊಂಡಿದ್ಯಲ್ಲ? ಅವ್ನ್ ಮಾತ್ ಕಟ್ಕೊಂಡು ಕಾರ್ಡ್ ಉಜ್ಜಿ ದುಡ್ಡು ಕಳ್ಕೊಂಡಿದ್ದಾಯ್ತು. ಇನ್ ಬೆಂಗಳೂರಿಗೆ ಹೋಗಿ ಮೀಸೆ ಬೋಳ್ಸ್ಕೊಳ್ಳೋದು ಬಾಕಿ. ಲೇ ಶಂಕರ, ನನ್ನಿಂದಾಗಿ ಬೆಂಗಳೂರಿಗೆ ಯೋಗ ಬಂತು ಅಂತ ಖುಷಿ ಪಡ.